ಸರ್ ಇವತ್ತು ಸಮಾವೇಶದಲ್ಲಿ ಭಾಗಿಯಾಗೋಕ್ಕಿಂತ ಮುಂಚೆ ಎಐಸಿಸಿ ಭೋಜನ ಹೋಗಿದ್ರಿ, ಭಾಗಿಯಾಗಿದ್ರಿ. ಹೈಕಮಾಂಡ್ ಅವರು ಕೂಡ ಭೇಟಿಯಾಗಿದ್ರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭೇಟಿಯಾಗಿದ್ರಿ. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ. ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ, ಪರ್ಸನಲ್ ಭೇಟಿ ಏನಿಲ್ಲ. ಅಲ್ಲ, ಕರೆದು ಮಾತಾಡುವಂಥದ್ದು ಇದ್ದೇ ಇರುತ್ತೆ ಸರ್. ಬಟ್ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಅದೆಲ್ಲ ಏನಾದ್ರೂ ಸಮಯದಲ್ಲಿ ಅಭಯ ನೀಡಿದ್ರ ಸರ್? ನಾನು ಅದೆಲ್ಲ ಹೇಳಕ್ ನನಗಂತೂ ಅವಶ್ಯಕತೆ ಇಲ್ಲ. ಈಗ ತುಂಬಾ ದಿನ ಆದ್ಮೇಲೆ ಭೇಟಿಯಾಗಿದ್ರಿ ಸೋನಿಯಾ ಗಾಂಧಿ ಅವರು. ತುಂಬಾ ದಿನ ಆದ್ಮೇಲೆ ಭೇಟಿಯಾಗಿದ್ರಿ. ಲೋಕಸಭಾ ಚುನಾವಣೆಗಿಂತ ಮುಂಚೆ ಒಂದ್ಸರಿ ಭೇಟಿ ಆದವರು. ಎಲ್ಲ ಸುಳ್ಳು. ನಾನು ಹೇಳ್ಕೊಳ್ಳಲ್ಲ ಅಷ್ಟೆಲ್ಲ, ಭೇಟಿ ಎಲ್ಲ ಹೇಳ್ಕೊಳ್ಳಲ್ಲ. ತುಂಬಾ ದಿನ ಆದ್ಮೇಲೆ ಭೇಟಿಯಾಗಿರೋದ್ರಿಂದ ವಿಶೇಷತೆ ಔತಣಕೂಟದಲ್ಲಿ ಕೂಡ ಭಾಗಿಯಾಗಿದ್ರಿ. ಸರ್, ಈ ಭೇಟಿಯಲ್ಲಿ ಒಂದು ಅಭಯ ಸಿಕ್ಕಿದೆ, ಸಮಸ್ಯೆ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ ಅನ್ನೋ ತರದಲ್ಲಿ ಒಂದು ಭರವಸೆ ಸಿಕ್ಕಿದೆ ಅಂತ. ನಿಮ್ದೇನೇನು ಅರ್ಥ ಇದೆಯೋ ಗೊತ್ತಿಲ್ಲ, ನನಗೆ ಸಮಸ್ಯೆನೇ ಇಲ್ವಲ್ಲ. ಅದಕ್ಕೆ ಯಾಕೆ ನೀವು ಸಮಸ್ಯೆ ಮಾಡ್ಕೊಳ್ತಾ ಇದ್ದೀರಿ? ಏನ್ ಸಮಸ್ಯೆ? ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಪ್ರತಿ ಬಾರಿ ದೇವ್ರ ದರ್ಶನ ಮಾಡಕ್ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದ್ರಿ. ಇವತ್ತು ದರ್ಶನ ಆಗಿದೆ, ಸೊ ವರ ಸಿಕ್ಕಿದ್ಯಾ ಹೇಗೆ ಅಂತ? ಆಫೀಸು, ಊಟ, ತಿಂಡಿ, ಬೇರೆಯವ್ರಿಗೆಲ್ಲ ಭಾವಚಿತ್ರಗಳು ಮೇಜರ್ ಇದಿದ್ದು ಸೋನಿಯಾ ಮೇಡಮ್ ಮತ್ತೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆ ಆಯ್ತು. ಅಥವಾ ನಾಳೆ ಇದೀರಿ ತಾವು ಏನಾದ್ರು ಪೊಲೀಸ್ ಹೋಗ್ತಿದ್ದೀನಿ. ನ್ಯಾಷನಲ್ ಪೊಲೀಸ್ ಇದಕ್ಕೆ ಪೊಲೀಸ್ ಸ್ಟೇಷನ್ ಅವರು ರಿಪ್ಲೈ ಕೊಡಬೇಕು, ಅದಕ್ಕೆ ಹೋಗಿ ಬರ್ಬೇಕು ಅಂತಿದ್ದೀನಿ. ಅಲ್ಲ, ಹೈಕಮಾಂಡ್ ನಾಯಕರಿಗೆ ಪ್ರತ್ಯೇಕ ಭೇಟಿ ಕೇಳಿ ನೋಡೋಣ. ಉಸ್ತುವಾರಿ ಈಗ ಹೇಳ್ತೀನಿ, ನಾನು ತಿಳಿಸ್ತೀನಿ. ಅಲ್ಲ